ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಕ್ರಮ್ ನೋಡ್ದಂಗಿದೆ. ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ. ಅವ್ರು ಗೆಲ್ಬೇಕು, ಇವ್ರು ಗೆಲ್ಬೇಕು ಅಂತ ಹೇಳಲ್ಲ. ಯಾರು ಟ್ಯಾಲೆಂಟ್ ಇರ್ತಾರೋ, ಯಾರು ಕ್ಯಾಟಗಿರಿಯಲ್ಲಿ ಸೆಲೆಕ್ಟ್ ಆಗ್ತಾರೋ ಅಂತವ್ರು ಖಂಡಿತವಾಗಿ ಗೆದ್ದವರು. ಮತ್ತೆ ಯಾರನ್ನ ಸೋತು ನೋವು ಹಾಕ್ಬಾರ್ದು. ಯಾಕಂದ್ರೆ ಫೇಲ್ಯೂರ್ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂದರೆ ಅದೇ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ತಗೊಂಡು ವಿಜಯ್ ಅವರು ಕಂಡಕ್ಟ್ ಮಾಡಿದ್ರು ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕಂತ ಕಂಡಕ್ಟ್ ಮಾಡಿದರೆ ತಮ್ಗೆಲ್ಲ ಒಳ್ಳೆಯದಾಗಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಬೇರೆ ಬೇರೆ ರೀತಿಯಲ್ಲಿ ಕ್ರಿಕೆಟ್ ಪ್ರೋಗ್ರಾಮ್ಸ್, ಟೆನ್ನಿಸ್, ಫುಟ್ಬಾಲ್ ಮಾಡ್ತಾರೆ. ಆದ್ರೆ ಏನು ಈ ಜಿಮ್ ಮಾಡ್ಕೊಂಡು ಅದನ್ನೇ ಒಂದು ಭವಿಷ್ಯ ಅಂತೇಳಿ ಕಟ್ಕೊಂಡು ಏನ್ ನಡ್ಸ್ಕೊಂಡು ಹೋಗ್ತಿರ್ತಾರಲ್ಲ ಅಂತವ್ರಿಗೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಸೌತ್ ಇಂಡಿಯಾದಲ್ಲಾಗಿರ್ಬೋದು ಅವಕಾಶಗಳು ಬಹಳ ಕಮ್ಮಿ ಇದೆ. ಆದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕ ಪ್ರಾಂತಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಖರ್ಚನ್ನು ಮಾಡಿ ಈ ಕಾರ್ಯಕ್ರಮ ಮಾಡ್ತಿರುವಾಗ ನಮ್ಮ ಸ್ನೇಹಿತರಾದಂತ ನಮ್ಮ ಸೋದರರಿಗೆ ನಮ್ಮ ಧನ್ಯವಾದ ತಿಳಿಸಿದ್ದೀವಿ. ಇದೇ ರೀತಿಯಲ್ಲಿ ನಾವು ಜಿಕೆ ಫೌಂಡೇಶನ್ ಅಂತ ಅವ್ರು ನೋಡ್ಬೋದು. ಅವರು ಸಿಂಗಪೂರಲ್ಲಿ ಒಳ್ಳೆ ಜಾಬ್ ಅಲ್ಲಿ. ಆದ್ರೆ ನನ್ನ ಹುಟ್ಟಿದ ನಾಡಿಗೆ ನಾನು ಏನನ್ನ ಮಾಡ್ಬೇಕಂತೇಳಿ ಸಿಂಗಪೂರ್ ಅಂತ ಊರನ್ನ ಬಿಟ್ಟು ಬಂದು ಈ ಬಳ್ಳಾರಿಯಲ್ಲಿ ಇವತ್ತೇನು ಸೇವೆ ಮಾಡ್ಕೊಂತಿದ್ದಾರೆ. ಆ ದುರ್ಗಮ್ಮ ಖಂಡಿತವಾಗಿ ಬಡತನಕ್ಕೆ ಎಲ್ಲದಕ್ಕೆ ಸಹಕಾರ ಮಾಡಿ ಎಲ್ಲ ರಾಜಕೀಯ ರಂಗದಲ್ಲಾಗಿರ್ಬೋದು, ವ್ಯವಹಾರಿಕ ಬಿಸ್ನೆಸ್ ಆಗಿರ್ಬೋದು, ಎಲ್ಲದರಲ್ಲಿ ನಮ್ಮ ದುರ್ಗಮ್ಮ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ನಾವು ಹೇಳ್ತಾ ಇಂಥ ಕಾರ್ಯಕ್ರಮಗಳು ನೀವು ಹಲವಾರು ಮಾಡ್ಬೇಕು. ಇಂಥ ಕಾರ್ಯಕ್ರಮಗಳು ಹಲವಾರು ಮಾಡಿದ್ರೆ ಯುವಕರಿಗೆ ಇವತ್ತೇನು ಯುವಕರಲ್ಲಿ ನಮ್ಮ ಬಳ್ಳಾರಿ ಪ್ರಾಂತದಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತದಲ್ಲಿ ಯುವಕರಿಗೆ ಪ್ರಾಧಾನ್ಯತೆ ಕೊಡೋದು ಬಹಳ ಕಮ್ಮಿ ಆಗಿದೆ. ಆದ್ರೆ ಯುವಕರಿಗೆ ಒಂದು ಪ್ರಾಧಾನ್ಯತೆ ಕೊಡಬೇಕು. ಯುವಕರಿಗೆ ನಾನೊಂದು ಯುವಕನಾಗಿ ಅವ್ರಿಗೆ ಸಹಕಾರವಾಗಿ ನಿಂದಿರ್ಬೇಕಂತೇಳಿ ನಮ್ ವಿಜಯ್ ಅವರು ಇವತ್ತೇನು ದೊಡ್ಡ ಫಲವನ್ನು ಕಟ್ಕೊಂಡು ಜಿಕೆ ಫೌಂಡೇಶನ್ ಕಟ್ಕೊಂಡು ಇಷ್ಟೆಲ್ಲ ಯುವ ಸಮೂಹವನ್ನು ಕಟ್ಕೊಂಡು ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಇಂಥ ಕಾರ್ಯಕ್ರಮ ಮಾಡಕ್ಕೆ ಇನ್ನು ಸಾವಿರಾರು ಕಾರ್ಯಕ್ರಮ ಮಾಡಕ್ಕೆ ತಾಯಿ ದುರ್ಗಮ್ಮ ನಿಮ್ಗೆ ಅವಕಾಶ ಮಾಡಿಕೊಡುತ್ತೆ, ಸಹಕಾರ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಒಂದೇ ನಿಮಿಷ ಎಲ್ಲ ಬಂದು ನನ್ನಲ್ಲಿ ಬಿದ್ದೆ. ಒಂದೇ ನಿಮಿಷ ಮುಗಿಸ್ಬಿಟ್ಟೆ. ನಾನು 65 kg ನೀವೆಲ್ಲ ಬಂದು ಇವತ್ತು ನಾನು ಬ್ಲ್ಯಾಕ್ ಬೆಲ್ಟ್ ಅಪ್ಪ. ಇಂಥ ಕಾರ್ಯಕ್ರಮಗಳು ವಿದ್ಯು ಬಡ ಮಕ್ಕಳಿರ್ಬೋದು, ಬಡ ಮುದುಕಿಯರಿಗೆ, ಏಜ್ ಆಗಿದ್ದಂತ ಸೀನಿಯರ್ ಸಿಟಿಜನ್ಸ್ ಅಂತವ್ರಿಗೆಲ್ಲ ನೀವೇನು ಸಹಕಾರವಾಗಿ ಮಾಡ್ತೀವಿ. ಇದೇ ರೀತಿಯಲ್ಲಿ ತಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು. ನಾವು ಆ ತಾಯಿ ದುರ್ಗಮ್ಮ ನಿಮ್ ಜೊತೆಗಿರ್ತೀವಿ. ರಾಜಕೀಯ ರಂಗದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಕೋರ್ತಾ ನಾನು 2 ಮಾತನ್ನು ಮುಗಿಸಿದ್ದೇನೆ. ಜೈ 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 ಹೀಗೆ ಈ ಆಲೋಚನೆ ವಿಜಯ್ ಅವರಿಗೆ ನಮ್ಮ ಸ್ನೇಹಿತರಾದ ವಿಜಯ್ ಅವರಿಗೆ ಬಹಳ ಒಳ್ಳೆಯ ಆಲೋಚನೆ. ಜಿಕೆ ಫೌಂಡೇಶನ್ ಅಂತೇಳಿ ಒಂದೇ ಕೆಲಸ ಬಡ ಜನರಿಗೆ ಎಲ್ಲ ಸೇವೆಗಳು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಇವತ್ತು ಇದು ಹೈದರಾಬಾದ್ ಕರ್ನಾಟಕ, ಬೆಂಗಳೂರು, ಮೈಸೂರು ಭಾಗದಲ್ಲಿ ಅಂದ್ರೆ ಅವ್ರಿಗೆ ಬಹಳಷ್ಟು ಅವಕಾಶಗಳಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ಅವಕಾಶಗಳು ಯುವಕರಿಗೆಲ್ಲ ಇವತ್ತು ಅವಕಾಶ ಕಲ್ಪಿಸಿಕೊಟ್ಟಂತ ವಿಜಯ್ ಅವರಿಗೆ ತಿಳಿಸ್ತಾ ಇಂಥ ಕಾರ್ಯಕ್ರಮ ಹಲವಾರು ಅವ್ರು ಮಾಡಬೇಕು. ಇಲ್ಲ, ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ
ಅದರಲ್ಲಿ ಎಲ್ಲ ಕಡೆಗಿಂತೂ ಜಾಸ್ತಿ ಪ್ರತಿಭೆ ನಮ್ಮ ಕಡೆ ಇದೆ. ಆದ್ರೆ ಅವರಿಗೆ ಬೆಳಕು ಸಿಗ್ತಾ ಇಲ್ಲ. ವಿಜಯ್ ಅಂತವ್ರು ಇನ್ನಷ್ಟು ನಮ್ಮಂತ ಯುವಕರೆಲ್ಲ ಸೇರ್ಕೊಂಡು ಅಂತವ್ರಿಗೆಲ್ಲ ಬೆಳಕನ್ನು ಕೊಟ್ರೆ ಎಲ್ಲರೂ ಎಂಥವ್ರನ್ನ ಕಾಂಪೀಟ್ ಮಾಡೋ ಅಷ್ಟು ಯುವಕರು ನಮ್ಮ ಕಡೆ ಇದ್ದಾರೆ. ನಾವು ಕೂಡ ಯುವಕರಿದ್ರೆ ಸರ್ ಈ ಥರದಲ್ಲಿ ಯಾಕಂದ್ರೆ ಜಿಮ್ಗಳು ಸರ್ ಈ ಬಳ್ಳಾರಿ ಭಾಗದಲ್ಲಿ ಜಿಮ್ಗಳು ಸಿಟಿಯಲ್ಲಿ ಆ ಥರ ಜಿಮ್ ಈಗ ನಾವು ಮುನ್ಸಿಪಾಲಿಟಿ 11 ಕೋಟಿ ರೂಪಾಯಲ್ಲಿ ಜಿಮ್ ಅನ್ನು ಮಾಡ್ತೀವಿ. ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ಟೆಕ್ನೋ ಜಿಮ್ ಅಂತ ಹೇಳಿ ಜರ್ಮನ್ ಕಂಪ್ನಿ ಅದೇ ಯೂಸ್ ಮಾಡಬೇಕು. ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ನೋಡಿರ್ಬೋದು. ಆದಷ್ಟು ಒಂದು 6 ತಿಂಗಳಿಂದ 8 ತಿಂಗಳಲ್ಲಿ ಜಿಮ್ ಅನ್ನು ಮಾಡ್ಕೊಂಡು ಉಚಿತವಾಗಿ ಯಾರು ಬಳ್ಳಾರಿ ಜನತೆ ಇರ್ತಾರೋ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆದಷ್ಟು ಬೇಗ ಆ ಜಿಮ್ ಅನ್ನು ಕೂಡ ಉದ್ಘಾಟನೆ ಮಾಡ್ತೀವಿ. ರೆಡಿ ಮನೆ ಕಲ್ಚರ್ ನಮ್ಮ ಕಡೆ ಹೊಸಪೇಟೆ ಆ ಕಡೆ ಇರೋದು. ಆದ್ರೂ ಕೂಡ ಈಗ ಮಟ್ಟಲ್ಲಿ ಹಳೆಯ ಕಾಲದಲ್ಲಿ ಈಗ ಯಾವ ರೀತಿ ಗರಡಿ ಮನೆಗಳು ಹೊಸಪೇಟೆ ಕಡೆ ಜಾಸ್ತಿ ನನಗೆ ಗೊತ್ತಿದೆ. 7 ಕೆರೆಯಲ್ಲಿ ಸ್ವಲ್ಪ ಹೊಸಪೇಟೆ ಕಡೆ ಗರಡಿ ಮನೆಯಲ್ಲಿ ಪಲ್ಗಿದಂಥವ್ರು ಕೂಡ ನಮ್ಮ ಶಾಸಕರು ಕಂಪ್ನಿ ಶಾಸಕರು ಯುವಕರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಯಾಕಂದ್ರೆ ಅವರು ಹೆಲ್ತಿ ಆಗಿದ್ರೆ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ಇವಾಗಿರೋ ಪ್ರೆಸೆಂಟ್ ಜನ್ರೇಷನಲ್ಲಿ ಮೊಬೈಲ್ ಇರೋ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಕೆಟ್ಟ ಚಟುವಟಿಕೆಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಥರ ಈವೆಂಟ್ಸ್ ಕಂಡಕ್ಟ್ ಮಾಡ್ಕೊತಾ ಇದ್ದರೆ ಅವ್ರಿಗೂ ತುಂಬ ಉತ್ತೇಜ ಬರುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರ ಕಾಂಪಿಟೇಷನ್ಸ್ ಇಟ್ಕೊತ ಹೋದರೆ ಇನ್ನೂ ಅವರು ಪ್ರಿಪೇರ್ ಆಗಿ, ಇವಾಗ ನಾನು ಎಷ್ಟೊಂದು ಸಲ ಜಿಮ್ಸ್ಗೆ ಹೋಗ್ತಾ ಇರ್ತೀನಿ, ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ನೀವು ಬಿಲೀವ್ ಮಾಡ್ತಿರಲ್ಲೋ, ಡೈಟ್ ಆಗಲಿ ಅವ್ರು ಮಾಡ್ತಿರೋ ಹಾರ್ಡ್ ವರ್ಕ್ ಆಗಲಿ 2.5 hours ಸ್ಪೆಂಡ್ ಮಾಡ್ತಾರೆ ಎವ್ರಿ ಡೇ. ಸೊ ಅವ್ರು ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು. ಸುಮಾರು ಜನ ನನಗೆ ಹೇಳಿದ್ರು, ಇಷ್ಟು ಅಮೌಂಟ್ ಯಾಕೆ ಖರ್ಚು ಮಾಡ್ತೀರಾ, ಇಷ್ಟು ಮಾಡೋದು ಏನು ಅವಶ್ಯಕತೆ ಅಂತೇಳಿ ಹೇಳಿದ್ರು. ಬಟ್ ನಾನು ಒಂದೇ ಹೇಳಿದೆ ಅವ್ರಿಗೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರಷ್ಟು ಬಡ ಕುಟುಂಬದಿಂದ ಬಂದವರು ಸುಮಾರಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಬೇಕು. ಒಬ್ಬರು ಮನೆಯಲ್ಲಿ ಒಬ್ಬರು ಯೂತ್ ಚೆನ್ನಾಗಿದ್ದಾರೆ ಅಂದರೆ ಅವ್ರ ಎಂಟೈರ್ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಈ ಥರ ಪ್ಲಾನ್ ಮಾಡಿಕೊಂಡು ಯೂತ್ಗೆ ತುಂಬ ಸಪೋರ್ಟ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಸೊ ಸರ್ಕಾರ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಸೊ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಗರಡಿ ಮನೆಗಳು ಮಾಯವಾಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಮೆಚ್ಚುಗೆ ಪಾತ್ರವಾಗ್ತಕ್ಕಂಥದ್ದು. ಏನು ಹೇಳಿ ಸರ್ಕಾರ ಅಂತ ನೋಡಿ, ಪ್ರತಿಯೊಬ್ಬರಿಗೆ ಅಪರ್ಚುನಿಟಿ ಸಿಗಬೇಕಷ್ಟೇ. ಇದು ನಾವು ಎಷ್ಟೊಂದು ವರ್ಷಗಳಿಂದ ಇದು ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಅಪರ್ಚುನಿಟಿ ಸಿಕ್ಕಾಗ ಮಾತ್ರ ಅವರು ಮಾಡ್ಕೊತ ಹೋಗ್ತಾರೆ. ಪ್ರಾಬ್ಲಿ ಸ್ವಲ್ಪ ಜನಕ್ಕೆ ಅಪರ್ಚುನಿಟಿ ಸಿಗಲ್ಲ, ಬಟ್ ನಮ್ಗೆ ಅಪರ್ಚುನಿಟಿ ಸಿಕ್ಕಿದೆ. ಅಪರ್ಚುನಿಟಿ ಸಿಕ್ಕಿದ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತೇಳಿ ನಾವಿದು ಸ್ಟಾರ್ಟಿಂಗ್ ನಾವು ಇದು ಫಿಟ್ನೆಸ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಾನು 2 ಪ್ರಾಮಿಸ್ ಮಾಡಿದ್ದೆ. ಒಂದು, ನಾನು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ನಾವು ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮಾಡ್ತೀವಿ ಅಂತೇಳಿ. ಇನ್ನೊಂದು ಬಂದು ನಾವು ಕಲ್ಯಾಣ ಕರ್ನಾಟಕ ಕಾಂಪಿಟೇಷನ್ ಮಾಡ್ತೀವಿ ಅಂತೇಳಿ. ಮತ್ತು ಇನ್ನೊಂದು 3-4 ತಿಂಗಳು ಬಿಟ್ಟು ಇಲ್ಲ ಈ ವರ್ಷದಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೂಡ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ಕೊತಾ ಇದ್ದೀವಿ. ಸೊ ಈ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬಳ್ಳಾರಿಯಲ್ಲೇ ಮಾಡ್ತಿರೋ ಅಥವಾ ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಹೀಗೆ ಬೇರೆ ಡಿಸ್ಟಿಕಲ್ಲೂ ಮಾಡ್ಬೇಕಂತ ಪ್ಲಾನ್ ಇದೆ? ಇಲ್ಲ, ಡೆಫಿನೆಟ್ಲಿ ನಾವು ಬಳ್ಳಾರಲ್ಲೇ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಳ್ಳಾರಿ ಯುವಕರಿಗೆ ಮತ್ತು ಎಂಟೈರ್ ಕಲ್ಯಾಣ ಕರ್ನಾಟಕಗೆ ಮತ್ತು ಎಂಟೈರ್ ಸ್ಟೇಟ್ಗೆ ನಾವೊಂದು ಪ್ಲಾಟ್ಫಾರ್ಮ್ ಅಂತೂ ನಮ್ಮ JK ಫೌಂಡೇಶನ್ ಕಡೆಯಿಂದ ಕ್ರಿಯೇಟ್ ಮಾಡಿಕೊಡ್ಬೇಕಂತೇಳಿ ನಾವು ಆದಷ್ಟು ಸ್ಟ್ರಗಲ್ ಬೀಳ್ಕೊಂತ ಪ್ರತಿಯೊಬ್ಬರಿಗೂ ಯೂತ್ಗೆ ಈ ಥರ ಇವೆಂಟ್ಸ್ ಆರ್ಗನೈಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಇದಕ್ಕೆ ಮುಖ್ಯವಾಗಿ ಎಲ್ಲ ನಮ್ಮ ತಂಡದವ್ರಿಗೂ ಮತ್ತು JK ಫೌಂಡೇಶನ್ ಟೀಮ್ಗೂ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು BJP ಮುಖಂಡರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಅವರೆಲ್ಲ ಸಪೋರ್ಟ್ ಇದ್ರೇ ನಾವು ಈ ಥರ ನಾವು ಈವೆಂಟ್ಸ್ ಮಾಡೋಕ್ಕಾಗೋದು ಅಂತ ಹೇಳಿ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, JK ಫೌಂಡೇಶನ್ ಬರೀ ದೇಹದ ಅಡಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, ಬೇರೆ ಕ್ರೀಡಾ ಇದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಸೊ ನಾವು ಪ್ರತಿ ಒಂದು ವಿಷಯದಲ್ಲಿ ನಾವು ರೈಟ್ ಫ್ರಮ್ day 1 and 2022 ನಾವು ಸಿಂಗಾಪುರ್ಲಿಂದ ಇಂಡಿಯಾಗೆ ಟ್ರಾವೆಲ್ ಮಾಡಿದ್ದೀವಿ. ಆವಾಗಲಿಂದ ನಮ್ಮದು JK ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ನಾವು ಮುಖ್ಯ ಒತ್ತು ನಾವು ಶಿಕ್ಷಣಕ್ಕೆ ಕೊಡೋದು ಮುಖ್ಯ ಒತ್ತು. ಓಕೆ, ಒಂದು ಶಿಕ್ಷಣಕ್ಕೆ, ಒಂದು ವಿದ್ಯೆಗೆ ಮತ್ತು ಇನ್ನೊಂದು ಆರೋಗ್ಯಕ್ಕೆ. ಓಕೆ, ಸೊ ಸ್ಪೋರ್ಟ್ಸ್ಗೂ ಅದೇ ಥರ ನಾವು ಪ್ರಿಫರೆನ್ಸ್ ಕೊಡ್ತೀವಿ. JK ಫೌಂಡೇಶನ್ ನಮ್ಮದು ವಾಟ್ಸಪ್ ಗ್ರೂಪ್ ನೋಡಿದ್ರು ಕೂಡ ವಿ ಸಪೋರ್ಟ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಸ್ಪೋರ್ಟ್ಸ್ ಅಂತೇಳಿ ಹಾಕಿರ್ತೀವಿ. ಸೊ ಮುಖ್ಯವಾಗಿ ನಾವು ಯುವಕರಿಗೆ ಮತ್ತು ನಾವು ಬರ್ತಾ ಇನ್ನೊಂದು 3-4 ತಿಂಗಳೊಳಗಡೆ ನಾವೊಂದು ನಮ್ಮ ಮಗಳ ಹೆಸರು ಮೇಲೆ ಕೂಡ ಒಂದು ಮೈತ್ರಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅದೆಲ್ಲ ವುಮೆನ್ಸ್ಗೆ ಅಂದರೆ ಲೇಡೀಸ್ಗೆ ಯಾವ ಥರ ನಾವು ಇದು ಮಾಡಿಕೊಡ್ಬೇಕು, ಅಂದರೆ ಎಜುಕೇಷನ್ ಯಾವ ಥರ ಇದು ಮಾಡಬೇಕು, ಓನ್ಲಿ ಫಾರ್ ಗರ್ಲ್ ಚೈಲ್ಡ್ ಎಜುಕೇಷನ್ ಅಂತೇಳಿ ನನ್ನ ಮಗಳ ಹೆಸರು ಮೇಲೆ ಕೂಡ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಮಾಡ್ಕೊತ ಹೋಗ್ಬೇಕಂತೇಳಿ ಅನ್ಕೊತಾ ಇದ್ದೀವಿ. ಸರ್, ಸಿಂಗಾಪುರಿಂದ ಬಂದೆ ಅಂತ ಹೇಳಿದ್ರೆ, ಸಿಂಗಾಪುರಲ್ಲಿ ತಾವೇನು ವರ್ಕ್ ಮಾಡ್ತಾ ಇದ್ರಿ? ಸೊ ಈಗ ಇಂಡಿಯಾಗೆ ಬಂದ್ರೆ ತಮ್ಮ ತಾಯಿನ ನೆಲಕ್ಕೆ ಬಂದಿದ್ರಿ, ಏನೆಲ್ಲ ಮಾಡ್ಬೇಕು ಅನ್ಸುತ್ತೆ? ಸಿಂಗಾಪುರ್ ನಾನು ಅಲ್ಲಿ ವರ್ಕ್ ಮಾಡುವಾಗ ಒಂದು ಆಲ್ಮೋಸ್ಟ್ 9 months ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಸಿಗ್ತೆ ನನಗೆ. ಆವಾಗ ನೌ ಅಂಡ್ ದೆನ್ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು. ಸಿಂಗಾಪುರ್ಗೆ ಇಂಡಿಯಾಗೆ ಟ್ರಾವೆಲ್ ಮಾಡುವಾಗ ಸುಮಾರಷ್ಟು ಚೇಂಜಸ್ ಕಾಣಿಸ್ತು. ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಒಂದು ಕ್ಲೀನ್ಲಿನೆಸ್ ಇರ್ಬೋದು, ಒಂದು ಹೈಜೀನ್ ಸಿಸ್ಟಮ್ ಇರ್ಬೋದು, ಒಂದು ಪಾರ್ಕ್ ಇರ್ಬೋದು, ಸುಮಾರಷ್ಟು ಇದೆ ಹೇಳ್ಬೇಕಂದ್ರೆ. ಸೊ ಅವೆಲ್ಲ ನೋಡಿದಾಗ ಅಲ್ಲಿ ಇಲ್ಲಿ ನಾನು
ವಿತಿನ್ 3-4 ಡೇಸಲ್ಲಿ ಟ್ರಾವೆಲ್ ಮಾಡಿದಾಗ ಸುಮಾರಷ್ಟು ಡಿಫ್ರೆನ್ಸಸ್ ಕಾಣಿಸ್ತು. ಇಲ್ಲಿ ಪೊಲ್ಯೂಷನ್ ಇರ್ಬೋದು, ಅವೆಲ್ಲ ನೋಡಿದಾಗ ಸ್ವಲ್ಪನ ಚೇಂಜಸ್ ತರಬೇಕು. ಅದು ಕಷ್ಟ, ಇಟ್ಸ್ ನಾಟ್ ಈಸಿ. ಇಲ್ಲ ಎರಡಿದೆ ಇಂಡಿಯಾದಲ್ಲಿ, ಒಂದು ಫಾಲೋ ಆಗಬೇಕು, ಇಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಆದಷ್ಟು ನಾವು ನಮ್ಮ ಜಿ ಕೆ ಫೌಂಡೇಶನ್ ಕಡೆಯಿಂದ ಕಷ್ಟ ಬೀಳ್ತಾ ಇದ್ದೀವಿ. ಅದಕ್ಕೆಲ್ಲ ಕ್ರೆಡಿಟು ನಮ್ಮ ಜಿ ಕೆ ಫೌಂಡೇಶನ್ ಕೋರ್ ಟೀಮು ಮತ್ತೆಲ್ಲ ತಂಡದವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಿಮ್ ಕೂಡ ಪ್ರತಿಯೊಂದು ಜಿಮ್ ಓನರ್ಸು ಮತ್ತು ಸೀನಿಯರ್ ಜಿಮ್ ಓನರ್ಸು ಮತ್ತು ಜಿಮ್ ಮಾಲೀಕರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿಮಗೆ ಸವಾಲಿನ ಕೆಲಸ ಅನಿಸ್ತಾ ಇಲ್ವಾ? ಅನ್ಸಲ್ಲ. ಯಾಕಂದರೆ ನಾನು ಯಾವಾಗ ಹೇಳ್ದೆ, ನಿಮ್ಮ ಮುಂಚಿತವಾಗಿ ಹೇಳ್ದೆ, ನಾನು ಯಾವಾಗ ಜಿಮ್ಗೆ ಹೋದಾಗ ಅವ್ರು ಬೀಳೋ ಕಷ್ಟ ನೋಡಿದ್ರೆ ನಾವು ಮಾಡೋದು ಏನೂ ಅಲ್ಲ ಅನಿಸ್ತದೆ. ಯಾಕಂದರೆ ಇವಾಗ ಒಂದು ಡೈಟ್ ಅಂತ ಹೇಳಿ ಒಂದು ಪಾಸ್ಟ್ 2-3 ಡೇಸ್ಲಿದೆ ಒಂದು 1/2 ಲೀಟ್ರ್ ವಾಟರ್ ಕುಡಿದು ಇರ್ತಾ ಇದ್ದಾರೆ. ಅಷ್ಟು ಈಸಿ ಇಲ್ಲ ಕಂಟ್ರೋಲ್ ಮಾಡ್ಕೊಳೋದು. ನಮ್ಮ ಟಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಈಗಿನ ಜನ್ರೇಷನಲ್ಲಿ. ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅವ್ರ ಬಾಡಿ ಶೋ ಮಾಡೋದಕ್ಕೋಸ್ಕರ ನಾವು ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವತ್ತೂ ಈ ಥರ ಬಾಡಿ ಶೋ ನಡೆದಿಲ್ಲ. ನಾಳೆ ಕೂಡ ಪವರ್ ಲಿಫ್ಟಿಂಗ್ ಇರುತ್ತೆ. ಪವರ್ ಲಿಫ್ಟಿಂಗ್ ಅಂದರೆ ಪ್ರತಿಯೊಂದು ಜಿಮ್ಮಲ್ಲಿ ಮಿನಿಮಮ್ ಒಂದು 50 to 60 ಮೆಂಬರ್ಸ್ ಬರ್ತಾರೆ. ನಾವು ಆಲ್ಮೋಸ್ಟ್ 370 ಜಿಮ್ಸ್ಗೆ ಪರ್ಸ್ನಲ್ ಆಗಿ ನಮ್ಮ ತಂಡದವರೆಲ್ಲ ಹೋಗಿ ಪರ್ಸ್ನಲ್ ಆಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಸುಮಾರಷ್ಟು ನಾವು ನಾಳೆ ಒಂದು 4,000-5,000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅನ್ಕೋತೀವಿ. ತಮ್ಮ ಹೆಸರು? ಜಿ ಕೆ ಸ್ವಾಮಿ ಅಂತ, ಜಿ ಕೆ ಫೌಂಡೇಶನ್ ಮತ್ತು ಜಿ ಕೆ ಡೆವಲಪರ್ಸ್ ಅಧ್ಯಕ್ಷರು ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರು. ನಿಮ್ಮ ಸರ್ಕಾರದಿಂದ ಪ್ರತಿ ಜಿಲ್ಲೆಯಲ್ಲೂ ದೇಹದಾಢ್ಯ ಪ್ರದರ್ಶನ ಆಗುವಂಥದ್ದಾದ್ರೆ ಯುವಕರಿಗೂ ಒಂದು ನೆರವು ಸಿಗ್ತದೆ. ಯಾಕೆ ಆಗ್ತಾ ಇಲ್ಲ? ಸರ್ಕಾರಗಳು ಈ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಸರ್, ಚಿಂತನೆ ಮಾಡ್ತಾ ಇರೋದು ಈಗೆಲ್ಲ ಹಿಂದೆ ಎಲ್ಲ ಮಾಡ್ಕೊಂತ ಬಂದಿದ್ದಾರೆ. ಸೊ ಇವತ್ತು ವಿಶೇಷವಾಗಿ ಬಳ್ಳಾರಿಯಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಏನು ಜಿ ಕೆ ಫೌಂಡೇಶನ್ ವತಿಯಿಂದ ಮಹಿಳೆ ಮತ್ತು ಪುರುಷರ ವಿಭಾಗದ ದೇಹದರಡ ಮತ್ತು ವೇಟ್ ಲಿಫ್ಟ್ ಪವರ್ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಇದು ವಿಶೇಷವಾಗಿ ಬಳ್ಳಾರಿ ಒಂದೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ 8 ಜಿಲ್ಲೆ ಒಳಗೊಂಡಂತೆ ಇವತ್ತು ಪ್ರಥಮ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಜಿ ಕೆ ಸ್ವಾಮಿ ಅವರು ಬಹುಶಃ ಎಲ್ಲ ಸ್ಪೋರ್ಟಿವ್ ಆಗಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಅನೇಕ ಎಲ್ಲ ವಿಧಾನಗಳಲ್ಲಿ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ನೋಡಿರೋ ಮಟ್ಟಿಗೆ ಅರ್ಜುನ್ ಜಿಮ್ ವತಿಯಿಂದ ಆಗಿತ್ತು. 96-97ರಲ್ಲಿ ನಾನು ನೋಡಿದಂಗೆ ದೇಹದಾಢ್ಯ ಸ್ಪರ್ಧೆ ಮಾಡಿರ್ತಕ್ಕಂತಿರೋದು. ಆದಮೇಲೆ 30 ವರ್ಷ ತರುವಾಯ ಜಿ ಕೆ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇದಕ್ಕೆ ಆಸಕ್ತಿ ಬೇಕು. ಜಿ ಕೆ ಸ್ವಾಮಿಯವರಿಗೆ ಆಸಕ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ. ಸೊ ವಿಶೇಷವಾಗಿ ಸಮಾಜಮುಖಿ ಅಂತಂದ್ರೆ ಅವ್ರು ಕೇವಲ ಸ್ಪೋರ್ಟಿವ್ ಆಗಿರ್ಲಿ, ಕ್ರೀಡಾಪಟುಗಳಾಗಿರ್ಲಿ ಅದಕ್ಕೊಂದೇ ಅಲ್ಲ, ಇನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು ಮತ್ತು ಅನೇಕ ಈ ಮಕ್ಕಳಿಗೆ, ಬಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ನಾವು ಜಿ ಕೆ ಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದೀವಿ. ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಜಿ ಕೆ ಸ್ವಾಮಿ ಫೌಂಡೇಶನ್ ಅವರಿಗೆ ಮತ್ತು ನನ್ನ ವೈಯಕ್ತಿಕ ಮತ್ತು ಬಳ್ಳಾರಿ ಜನತೆಯ ಪರವಾಗಿ ನಾನು ಎಲ್ಲ ದೇಹದಾಢ್ಯ ಸ್ಪರ್ಧೆಗಳಿಗೆ ಮಹಿಳಾ ಮತ್ತು ಪುರುಷರಿಗೆ ನಾನು ಅಭಿನಂದನೆ ಮತ್ತು ಶುಭಾಶಯಗಳನ್ನ ಕೋರ್ತೀನಿ. ಈಗ ನೀವು ಸರ್ಕಾರದ ಮೇಲೆ ಅಥವಾ ನಿಮ್ಮ ಶಾಸಕರಿಗೆ, ಸಚಿವರುಗಳಿಗೆ ಗಮನ ಸೆಳೆಯುವಂತ ಸರ್, ವಿಶೇಷವಾಗಿ ಇವತ್ತು ಬಳ್ಳಾರಿ ನಗರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯುವಕರೇ ಆಗಿರ್ತಕ್ಕಂಥ ಅವರು ಸ್ಪೋರ್ಟಿವ್ ಆಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಅವರು ಮುಂದಿನ ಈ ಒಂದು ದೇಹದಾಢ್ಯ ಸ್ಪರ್ಧೆ ನೋಡಿದ ಮೇಲೆ ಅವರು ಸರ್ಕಾರಕ್ಕೆ ಒತ್ತಡ ಹಾಕಿ ಗ್ಯಾರಂಟಿಯಾಗಿ ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರದ ವತಿಯಿಂದ ಮಾಡಿಸ್ತಾರಂತ ಅಭಿಲಾಷೆ ನನ್ನಲ್ಲಿ ಇದೆ. ಸೊ ದಯವಿಟ್ಟು ನೀವು, ನಿಮ್ಮ ಮಾಧ್ಯಮದವರು ಕೂಡ ನೀವು ಎಲ್ಲ ರೀತಿಯಲ್ಲೂ ಕೇವಲ ಶಾಸಕರಿಗೆ ಮತ್ತು ಇಂಥ ಆಯೋಜನೆ ಮಾಡ್ತಕ್ಕಂತಿರೋರಿಗೆ ನೀವು ಹೆಚ್ಚೆಚ್ಚು ನೀವು ಮಾಧ್ಯಮದಲ್ಲಿ ಪ್ರೋತ್ಸಾಹ ಮಾಡಿದರೆ, ಮಾಧ್ಯಮದಲ್ಲಿ ಸ್ಟೇಟ್ ವೈಡ್ ನ್ಯೂಸ್ ಆದರೆ ಆಟೋಮೆಟಿಕ್ ಆಗಿ ಎಲ್ಲರೂ ಇವತ್ತು ಜಿ ಕೆ ಸ್ವಾಮಿ ಮಾಡಿದ್ದಾರೆ, ಇನ್ನೊಬ್ರು ನಾಳೆ ನಾವು ಕೂಡ ಮಾಡ್ಬೋದು, ಇನ್ನೊಂದು ನಾಡಿದ್ದು ನಾರಾ ಭರತ್ ರೆಡ್ಡಿ ಅವರು ಮಾಡ್ಬೋದು, ಇಲ್ಲ ಅಂತಂದ್ರೆ ನಮ್ಮ ನಾಗೇಂದ್ರನವ್ರು ಮಾಡ್ಬೋದು. ಸೊ ಯಾಕೆಂತಂದ್ರೆ ಯುವಕರಿಗೆ ಬೇಗ ಆಗ್ತಕ್ಕಂಥ ಈಗಿನ ಯುಗದಲ್ಲಿ ಈಗ ಆಲ್ರೆಡಿ ನೀವು ನೋಡಿರ್ಬೋದು, ಮೊಬೈಲ್ನಲ್ಲೇ ಕಾಲ ಕಳೀತಾ ಇದ್ದಾರೆ. ಇಂಥ ಒಂದು ಪ್ರೋತ್ಸಾಹ ಯಾರು ಮಾಡ್ತಾ ಇಲ್ಲ. ಮೊದಲಿತ್ತು ಬಳ್ಳಾರಿಯಲ್ಲಿ ನೋಡಿರ್ತಕ್ಕಂಥ ನಾನು ಒಂದು
ಗಾಂಧಿ ಭವನ ವ್ಯಾಯಾಮ ಶಾಲೆ ಮತ್ತು ಇನ್ನೊಂದು ನಮ್ಮ ಏರಿಯಾ ಮರ್ಸೆ ಮಠದ ಒಂದು ಗರಡಿ ಮನೆ. ಈ ಗರಡಿ ಮನೆಗಳಲ್ಲಿ ತಯಾರಾಗ್ತಕ್ಕಂಥ ಬಾಡಿಗಾರ್ಡ್ಗಳು ಇವತ್ತೆಲ್ಲರೂ ಜಿಮ್ ಮೊರೆ ಹೋಗ್ತಾ ಇದ್ದಾರೆ. ಆಧುನಿಕ ಬೆಳೆದಂಗೆಲ್ಲ, ಟೆಕ್ನಾಲಜಿ ಬೆಳೆದಂಗೆಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಬಟ್ ಅದರೇ ಆದಂಥ ತರಬೇತಿ ಆಗಿರ್ತಕ್ಕಂಥ ತರಬೇತಿಗಾರರು ನೋಡಿರ್ಬೋದು ನೀವೆಲ್ಲ ಯಾವ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅವ್ರವ್ರ ಶಿಷ್ಯಂದ್ರನ್ನ, ಅವ್ರವ್ರ ಸ್ಟೂಡೆಂಟ್ಸನ್ನ, ವಿದ್ಯಾರ್ಥಿಗಳನ್ನ. ಸೊ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ನಿಮ್ಮ ಜೊತೆಗೆ, ಎಲ್ಲರೂ ನಮ್ಮ ಜೊತೆಗೆ, ನೀವು ಮಾಧ್ಯಮಗಳು ಕೂಡ ಕೈ ಜೋಡಿಸಿರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಸರ್. ತಮ್ಮ ಹೆಸರು? BM ಪಾಟೀಲ್, ಬಳ್ಳಾರಿ ಸರ್. ಆಕ್ಚುಲಿ ತುಂಬಾ ವರ್ಷಗಳಿಂದ ಬಳ್ಳಾರಿಯಲ್ಲಿ ಈ ತರ ಬಾಡಿ ಬಿಲ್ಡಿಂಗ್ ಪ್ರೋಗ್ರಾಮೇ ನಡೆದಿರ್ಲಿಲ್ಲ. ಒಂದು ಇದಾಗ್ಬಿಟ್ಟಿತ್ತು, ಎಲ್ಲಿ ಮುಗಿದ್ಬಿಡು ಬಾಡಿ ಬಿಲ್ಡಿಂಗ್ ಬಳ್ಳಾರಿಯಲ್ಲಿ ಅನ್ನೋ ಟೈಮಲ್ಲಿ ಇದು ಒಂದು ಅದ್ಭುತ ಕೆಲಸ ಇದೆ. ಸೊ ಬಳ್ಳಾರಿ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಳ ಇದು. ಸೊ ಇಂಥ ಭಾಗದಲ್ಲಿ ಎಲ್ಲಾ ರೀತಿಯ ಕಲೆಗಳಿದಾವೆ. ಅದರಲ್ಲೂ ದೇಹದಾಡಿ ಪ್ರದರ್ಶನ ಮಾಡೋರು, ದೇಹದಾಡಿ ಇರುವಂತ ಸಾಕಷ್ಟು ಜನ ಇದ್ದಾರೆ. ಏನ್ ಹೇಳ್ತೀರಿ? ಏನಿಲ್ಲ ಸರ್, ಸತತ ಪ್ರಯತ್ನ. ಅವ್ರಿಗೆ ಒಂದು ಒಳ್ಳೆ ಸಹಕಾರ ಬೇಕಷ್ಟೇ. ಎಲ್ಲ ಇರೋರೆಲ್ಲ ಮಿಡಿಲ್ ಕ್ಲಾಸ್ ಹುಡುಗರೆ, ಮಾಡ್ಬೇಕು ಅನ್ನೋ ಹಂಬಲ, ಒಂದು ಆಟ ಎಲ್ಲರಿಗೆ. ಅದಕ್ಕೆ ಒಂದು ಸಪೋರ್ಟ್ ಬೇಕು. ಆ ಸಪೋರ್ಟ್ ಸಿಗ್ತಾ ಇದೆ? ಇಲ್ಲ, ಸಿಗ್ತಾ ಇಲ್ಲ ಸರಿಯಾಗಿ ಸಿಗ್ತಾ ಇಲ್ಲ. ಇದು ತುಂಬಾ ಎಕ್ಸ್ಪೆನ್ಸಿವ್ ಇದೆಲ್ಲ, ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬಾ. ಸೊ ಇದು ಸಪೋರ್ಟ್ ಸಿಕ್ಕರೆ ನಮ್ಮಲ್ಲಿ ತುಂಬಾ ಹುಡುಗರು ಇದ್ದಾರೆ. ಸ್ವಾಮಿ ಸರ್, ಜಿ ಕೆ ಸ್ವಾಮಿ ಸರ್ ಆರ್ಗನೈಸ್ ಮಾಡ್ತಾರೆ. ತುಂಬಾ ಒಳ್ಳೆ ಕೆಲಸ ಇದು ಅವ್ರು ಮಾಡ್ತಾ ಇರೋದು. ಎಷ್ಟೋ ಹುಡುಗರಿಗೆ ಮುಂದೆ ಬೆಳೆಯೋಕೆ ಒಂದು ಸ್ಟೆಪ್ ಇದು, ಹೊಸ ಹುಡುಗರಿಗೆ. ಜಿ ಕೆ ಸ್ವಾಮಿ ಅವ್ರು ಮಾಡೋ ಕೆಲಸ ಸರ್ಕಾರ ಮಾಡ್ಲಿ ಅನ್ನುವಂತ ಒತ್ತಾಯ ಮಾಡ್ತಾರೆ. ಮಾಡ್ಬೇಕು ಸರ್, ಮಾಡ್ಬೇಕು. ಈ ತರ ಕೆಲಸಗಳನ್ನ ಗುರುತಿಸಿ ಮಾಡಿದಾಗ ಮಾತ್ರ ಯೂತ್ಸ್ ಬೆಳೆಯಕ್ ಸಾಧ್ಯ. ಯೂತ್ಸ್ ಬೆಳೆದ್ರೆ ದೇಶ ಬೆಳೆದಂಗೆ ಅಲ್ಲ ಸರ್. ಮಾಡ್ಬೇಕು, ಇಂಥ ಕೆಲಸಗಳು ಮಾಡ್ಬೇಕು. ದುಶ್ಚಟಗಳಿಗೆ ಎಲ್ಲ ಕಡೆ ಯಾಡ್ ಕೊಟ್ಟು ಇದನ್ನ ತಿನ್ನಿ ಅದನ್ನ ತಿನ್ನಿ ಅಂತ ಹೇಳ್ತಾರಲ್ಲ, ಇದನ್ನ ಯಾರು ಹೇಳಲ್ಲ ಸರ್ ಆರೋಗ್ಯದ ಬಗ್ಗೆ. ಸೊ ಇದು ಇಂಥ ಬೆಳವಣಿಗೆ ಬರ್ಬೇಕು ಸರ್. ಈ ತರ ಅವಾಗ ನಮ್ಮ ಯೂತ್ಸ್ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಹೋಗ್ತಾರೆ. ನೀವು ಇದು ಫಸ್ಟ್ ಟೈಮ್ ಅಥವಾ ನೀವು ಎಲ್ಲೆಲ್ಲಿ ಭಾಗವಹಿಸಿದ್ರಿ? ನೀವು ಎಲ್ಲೆಲ್ಲಿ ಭಾಗವಹಿಸಿದ್ರಿ ಫಸ್ಟ್ ಟೈಮ್? ನಂದು ಮಿಸ್ಟರ್ ಇಂಡಿಯಾ 3 ಸಲ ಆಗಿದೆ. 2 ಸರಿ ಭಾರತ ಶ್ರೀ ಆಗಿದೆ ಅವಾರ್ಡ್, 1 ಸರಿ ಭಾರತ ಶ್ರೇಷ್ಠ ಆಗಿದೆ. ನಿಧಾನವಾಗಿ ಹೇಳಿ. ಮಿಸ್ಟರ್ ಇಂಡಿಯಾ 3 ಟೈಮ್ಸ್. ಅದರಲ್ಲಿ 2 ಸರಿ ಭಾರತ ಶ್ರೀ ಅವಾರ್ಡ್ ಆಗಿದೆ, 1 ಸರಿ ಭಾರತ ಶ್ರೇಷ್ಠ ಅವಾರ್ಡ್ ಆಗಿದೆ. ಇಂಟರ್ನ್ಯಾಷನಲ್ ಬಂದು ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.